ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಬಂದುಬಿಟ್ಟು ಶಿವಮೊಗ್ಗ ಮತ್ತು ಮಲೆನಾಡು ಸೈಡಲ್ಲಿ ಜಾಸ್ತಿ ಮಾಡ್ತಾರೆ. ಈ ರೆಸಿಪಿನ ಬಂದುಬಿಟ್ಟು ತುಂಬ ಜನ ಇಷ್ಟಪಟ್ಟು ತಿಂತಾರೆ. ಇದು ಬಂದುಬಿಟ್ಟು ಅಕ್ಕಿಯಿಂದ ಮಾಡಿರೋ ಒಂದು ರವೆ ಕಡುಬು ಅಂತಂದು. ಇದನ್ನು ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಯಾವುದೇ ಮಸಾಲೆ ಸಾಂಬಾರು ಮತ್ತು ಕಾಯಿ ಚಟ್ನಿ, ಶೇಂಗಾ ಚಟ್ನಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಮಾಡ್ತಾರೆ, ಸಖತ್ ಟೇಸ್ಟ್ ಕೂಡ ಇರುತ್ತೆ. ನಾನಿಲ್ಲಿ ಮಾಡೋದಕ್ಕೆ ಮೊದಲನೇದಾಗಿ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ತೊಗೊಂಬಿಟ್ಟು ಒಂದು 3-4 ಸರಿ ಚೆನ್ನಾಗಿ ತೊಳೆದು ನಾನು ನೀರನ್ನು ಈ ಥರ ಬಸಿಯಕ್ಕೆ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ರವೆ ಇತ್ತು ಅಂದರೆ ಅಕ್ಕಿ ರವೆ ಅದೇ ಮಾಡ್ಕೊಬೋದು. ನನ್ನ ಹತ್ರ ಖಾಲಿಯಾಗಿತ್ತು, ಹಂಗಾಗಿ ನಾನು ಈ ರೀತಿಯಲ್ಲಿ ಮಾಡ್ಕೊತಾ ಇದ್ದೀನಿ. ಈಗ 3-4 ಸರಿ ಚೆನ್ನಾಗಿ ತೊಳೆದು ನೀರಿನ ಬಸಿಯಾಗಿ ಇಟ್ಕೊಂಡ್ಬಿಟ್ಟು ಒಂದು ವೇಲಿರುತ್ತಲ್ವ, ವೇಲಲ್ಲಿ ತೆಳುವಾಗಿ ನೈಟೆಲ್ಲ ಫುಲ್ ಆರಾಕಬೇಕು. ಬೆಳಗ್ಗೆ ಆದರೆ ಚೆನ್ನಾಗೆಲ್ಲ ಡ್ರೈ ಆಗಿರುತ್ತೆ. ಇವಾಗ ನೋಡಿ, ನಾನಿಲ್ಲಿ ಸ್ವಲ್ಪ ನಮಗೆ ಎಷ್ಟು ನೀರು ಬೇಕೋ ನಿಮಗೆ ಅಷ್ಟು ನೋಡಿಬಿಟ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಜೊತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಇಷ್ಟು ಚೆನ್ನಾಗಿ ಒಣಗಿದೆ. ಇದು ನೈಟಲ್ಲೆಲ್ಲ ಎತ್ತು 3-4 ಸರಿ ತೊಳೆದ್ಬಿಟ್ಟು ಮತ್ತೆ ಒಣಗಾಕಿದ್ದಲ್ಲಿ ಈ ಥರ ಚೆನ್ನಾಗಿ ರೆಡಿಯಾಗಿದೆ. ಪರವಾಗಿಲ್ಲ, ಮಿಷಿನಲ್ಲೇ ಹಾಕ್ಸ್ಕೊಂಬರ್ಬೇಕು ಅಂತೇನಿಲ್ಲ, ಮನೆಯಲ್ಲಿ ಈ ರೀತಿಯಲ್ಲಿ ಮಾಡ್ಕೊಬೋದು. ನಾನು ಇವಾಗ ಒಂದು ಜಾರ್ ತೊಗೊಂಬಿಟ್ಟು ಇದನ್ನು 2 ಸರಿಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ತುಂಬ ನೈಸಾಗಿ ಮಿಕ್ಸ್ ಮಾಡ್ಕೊಬಾರ್ದು. ಸ್ವಲ್ಪ ತರಿ ಅಂದರೆ ಈಗ ಚಿರೋಟಿ ರವೆಗಿಂತ ದಪ್ಪ, ಉಪ್ಪಿಟ್ಟು ರವೆಗಿಂತ ಸ್ವಲ್ಪ ಸಣ್ಣ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬ ದಪ್ಪ ಆದರೆ ಏನಾಗುತ್ತೆ, ಅನ್ನ ಇರುತ್ತಲ್ಲ ಆ ಥರ ಆಗಿಬಿಡುತ್ತೆ ಅದೆಲ್ಲ ಬೆಂದಮೇಲೆ. ಹಂಗಾಗಿ ನೋಡಿಬಿಟ್ಟು ಸ್ವಲ್ಪ ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಯಾವುದನ್ನು ಹಿಟ್ಟಲ್ಲೇನು ಯಾವುದೇ ರೀತಿಯಲ್ಲಿ ಸಣಿಸ್ಕೊಂಡಿಲ್ಲ. ಅದನ್ನು ಹಾಗೆ ನೀರು ಬಿಸಿಯಾಗಿತ್ತಲ್ಲ ಅದರೊಳಗಡೆ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಧ್ಯದಲ್ಲಿ ನಿಲ್ಲಿಸ್ಬಾರ್ದು. ರವೆ ಹಾಕಿದ ತಕ್ಷಣ ಸ್ವಲ್ಪ 1-2 ನಿಮಿಷ ಈ ಥರ ಕೈ ಆಡಬೇಕು. ಗಂಟಾಗ್ಬಿಟ್ರೆ ಏನು ಮಾಡುತ್ತೆ, ಅದನ್ನು ಮತ್ತೆ ನಾವು ಸರಿ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಹಂಗಾಗಿ ನೋಡಿ, 1-2 ನಿಮಿಷ ಹಾಕಿದ ತಕ್ಷಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿಟ್ಟು ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡ್ಕೊಬೇಕಾಗುತ್ತೆ. ತುಂಬ ಗಟ್ಟಿಗೂ ಮಾಡ್ಕೊಬಾರ್ದು. ಈ ರೀತಿಯಲ್ಲಿ ನೋಡಿ ತೋರಿಸ್ತದೇನಲ್ಲ ಆ ರೀತಿಯಾಗಿ ತುಂಬ ಮೆತ್ತಗೆಲ್ಲ ಗಟ್ಟಿಗೆಲ್ಲ ಒಂದು ಸ್ವಲ್ಪ ಉಪ್ಪಿಟ್ಟಲ್ಲಿ ಮಾಡ್ಕೊಂಬಿಟ್ಟು ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 1/4 ಗಂಟೆ ಹಾಗೆ ಚೆನ್ನಾಗಿ ಒಳಗಡೆ ಮಾಗೋದಕ್ಕೆ ಬಿಡಬೇಕು. ನಾನಿವಾಗ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 3-4 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಹಸಿಯಾಗಿ ಹಾಗೆ ಕೂಡ ಹಾಕ್ಕೊಬೋದು. ಫ್ರೈ ಮಾಡಿ ಹಾಕ್ಕೊಂಡ್ರೆ ಸಾಂಬಾರು ಸಖತ್ ಟೇಸ್ಟಾಗಿ ಕೂಡ ಇರುತ್ತೆ. ನಾನಿಲ್ಲಿ 3 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು 2 ಇಂಚಷ್ಟು ಶುಂಠಿ, ಹಾಗೆ ಒಂದು 2 ಇಂಚಷ್ಟು ಚಕ್ಕೆ, ಹಾಗೆ ಒಂದು 8-10 ಮೆಣಸು, ಒಂದು 5-6 ಲವಂಗ, ಇದಿಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿಯಾಗಿ ಮಾಡೋದಕ್ಕಿಂತ ಹುರಿದ್ಬಿಟ್ಟು ಮಾಡಿದರೆ ಸೂಪರಾಗಿ ಟೇಸ್ಟ್ ಬರುತ್ತೆ. ನಾನ್ ವೆಜ್ ತಿಂದಿರೋರು ಕೂಡ ಈ ರೀತಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಚಿಕ್ಕದಾಗಿರೋದು 3 ಟೊಮೆಟೊನ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೊಮೆಟೊ ಬಂದುಬಿಟ್ಟು ಚೆನ್ನಾಗಿ ಫುಲ್ಲು ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಫ್ರೈ ಆಗಿರೋದನ್ನು ನಾನು ಒಂದು ಜಾರನ್ನು ತೊಗೊಂಬಿಟ್ಟು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜೊತೆಯಲ್ಲಿ ಒಂದು ಅರ್ಧ ತೆಂಗಿನ ಹೋಳು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಸಾಂಬಾರು ಬೇಕು ನೋಡಿಬಿಟ್ಟು ಅದ್ರ ಮೇಲೆ ಕೊಬ್ಬರಿ ಸೇರಿಸ್ಕೊಳ್ಳಿ. ನಾನೊಂದು 2-3 ಸ್ಪೂನಷ್ಟು ಹುರ್ಗಡ್ಲೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇವಾಗ ನಾನೊಂದು ಕುಕ್ಕರನ್ನು ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 2 ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನೇನು ನೆನೆಸಿಟ್ಕೊಂಡಿದ್ದಲ್ವ ನೈಟಲ್ಲಿ ಕಡಲೆಕಾಳು, ಅದನ್ನು ಹಾಕ್ಕೊಂಡು ಸೇರಿಸ್ಕೊಂಡು ನೋಡಿ, ಹಾಗೆ ಇಲ್ಲ 1 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಹೊತ್ತೇನು ಕಡಲೆಕಾಳನ್ನು ಚೆನ್ನಾಗಿ ಫ್ರೈ ಮಾಡೋದು ಬೇಕಾಗಲ್ಲ, ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ. ಇವಾಗ ನಾನು ರುಬ್ಬಿಟ್ಕೊಂಡಿದ್ದಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ 1 ನಿಮಿಷ ಸಾಕಾಗುತ್ತೆ. ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಲ್ಲ, ಯಾಕೆಂದರೆ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಟೊಮೆಟೊನೆಲ್ಲ, ಹಂಗಾಗಿ ಸ್ವಲ್ಪ ಹಾಗೆ ಕಡಲೆಕಾಳಿಗೆಲ್ಲ ಹತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಆಗುತ್ತೆ. ನೋಡಿ, ಇವಾಗ ಫ್ರೈ ಆದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು 3 ಸ್ಪೂನಷ್ಟು ಧನಿಯಾ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ 1.5 ಸ್ಪೂನಷ್ಟು ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಬೋದು. ಅದ್ರ ಜೊತೆಯಲ್ಲಿ ಸ್ವಲ್ಪ ಸಾಂಬಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ಕಲರು, ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಈ ಥರ ಮಿಕ್ಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಘಮ ಅಂತ ಬರ್ತೈತೆ, ಅಷ್ಟು ಚೆನ್ನಾಗಿ ಸಾಂಬಾರು ಮಾತ್ರ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ರೊಟ್ಟಿ ಕೂಡ, ಚಪಾತಿಗೆ, ಪೂರಿಗೆ, ಪಲ್ಯಕ್ಕೆಂದು ಸೂಪರಾಗಿರುತ್ತೆ. ಪರೋಟಗೂ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ನೀರನ್ನು ಸೇರಿಸ್ಕೊತೀನಿ. ತುಂಬ ಹೊತ್ತೇನು ಕುದಿಸೋದು ಬೇಡ. ನಿಮಗೆ ಎಷ್ಟು ತೆಳುಗೆ ಬೇಕೋ ಅಲ್ಲ ಗಟ್ಟಿ ಬೇಕೋ ಅಂತ ನೋಡಿಬಿಟ್ಟು ನಾವು ಮಿಕ್ಸ್ ನೀರು ಸೇರಿಸ್ಕೊಬೇಕಾಗತ್ತೆ. ನಾನಿಲ್ಲಿ ತೆಳುಗೆ ಮಾಡ್ತಾಯಿದ್ದೀನಿ, ತುಂಬ ಗಟ್ಟಿಗೆ ಮಾಡ್ತಾಯಿಲ್ಲ ಸಾಂಬಾರು, ಯಾಕೆಂದರೆ ಕಡಲೆಕಾಳೆಲ್ಲ ಇದಾದಮೇಲೆ ಕೂಗಿದ್ಮೇಲೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ. ಇದನ್ನು ಮುಚ್ಚಿಬಿಟ್ಟು ನಾನು 2 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ಆ ಕಡೆ ಸಾಂಬಾರು ರೆಡಿ ಆಗೋದ್ರಲ್ಲಿ ನಾವಿಲ್ಲಿ ಕಡುಬು ಕಟ್ಕೊಳ್ಳೋಣ. ಕಡುಬನ್ನ ನಾವು ಯಾವ ರೀತಿಯಲ್ಲಿ ಬೇಕಾದರೂ ಕಟ್ಕೊಬೋದು, ರೌಂಡ್ ಶೇಪಲ್ಲಾದರೂ ಮಾಡ್ಬೋದು, ಈ ಥರ ಉದ್ದುದಾಗಿ ಮಾಡ್ಕೊಬೋದು. ನಾನಿಲ್ಲಿ ಸ್ವಲ್ಪ 2 ಥರದ್ದು ಮಾಡ್ತಾಯಿದ್ದೀನಿ.
ಒಂದು ಸ್ವಲ್ಪನ ನಾನಿಲ್ಲಿ ಉದ್ದುದಾಗೆ ಮಾಡಿಡ್ಕೊತಾನೆ. ಇದು ಹೆಂಗೆ ಗೊತ್ತಾ, ಚಾಕುನಲ್ಲೆಲ್ಲ ಕಟ್ ಮಾಡ್ಕೊಬೋದು. ರೌಂಡಿಗೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ಹಾಗಾಗಿ ನಾನು ಈ ಥರ ಮಾಡಿಬಿಟ್ಟು ತೋರಿಸ್ತಾನೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಬಂದಿತ್ತಂತ. ಹಾಗೆ ನನ್ನ ಚಾನೆಲ್ನ ಯಾರ್ಯಾರು ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನೋಡಿ, ನಾನು ಈ ಕುಕ್ಕರ್ ಪಾತ್ರೆ ತೊಗೊಂಬಿಟ್ಟು ಒಂದು ಅರ್ಧ ಅಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿ ಒಂದು ಪ್ಲೇಟ್ ಏನಿರುತ್ತಲ್ಲ ಅದ್ರ ಮೇಲ್ಗಡೆನೇ ನಾನು ಇಡ್ತಾ ಇದ್ದೀನಿ. ಸಪ್ರೇಟಾಗಿ ಹೋಲಿರೋ ಪ್ಲೇಟಲ್ಲಿ ಏನು ತೊಗೊತಾ ಇಲ್ಲ ನಾನು. ನೋಡಿ, ಇಷ್ಟು ಉಂಡೆಗಳು ರೆಡಿ ಮಾಡ್ಕೊಂಡಿದ್ದೀನಿ. ಸಪ್ರೇಟಾಗಿ ಮತ್ತೆ ನಾನು ರೌಂಡ್ ಶೇಪಲ್ಲಿ ಬಾಲ್ಗಳ ಥರ ಈ ಥರ ಮಾಡಿಕೊಂಡಿದ್ದೀನಿ. ನೀವು ಚಿಕ್ಕದಾಗಿ ಮಾಡ್ಬೋದು. ನಾನು ಸ್ವಲ್ಪ ದೊಡ್ಡದಾಗೆ ಮಾಡಿಟ್ಕೊಂಡಿದ್ದೀನಿ. ಮಕ್ಳಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ರೌಂಡಲ್ಲಿ ಬಾಲ್ಸ್ ಥರ ಮಾಡಿಟ್ಕೊಂಡು ಅದನ್ನು ಸ್ವಲ್ಪ ಸೈಡಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದೇನಿಲ್ಲ ಅಂದರೆ ಒಂದು 20ರಿಂದ ಒಂದು ಅರ್ಧ ಗಂಟೆ ಚೆನ್ನಾಗಿ ಬೇಯಬೇಕು. ಅದು ಅವಾಗಲೇ ನಾವು ನೀಟಾಗಿ ಬೇಯಿಸ್ಕೊಂಡಿದ್ದೀವಿ. ಮುದ್ದೆ ಥರ ನಾವೇನು ಮಾಡಿದ್ವಿ ಅವಾಗ. ಇವಾಗ ಒಂದು 20 ನಿಮಿಷ ಅಲ್ಲ ಒಂದು ಅರ್ಧ ಗಂಟೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಬೇಯಕ್ಕೆ ಇಟ್ಕೊಂಡು ಅಷ್ಟರಲ್ಲಿ ನೋಡಿ ಸಾಂಬಾರು ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಸಾಂಬಾರು ಮಾತ್ರ ನಾನು ಯಾವ ರೀತಿಯಲ್ಲಿ ಕೊಟ್ಟಿನಿ ಅದೇ ರೀತಿಯಲ್ಲಿ ಮಾಡಿ ಸಖತ್ತಾಗಿ ಬಂದಿತ್ತು. ಇಲ್ಲಿ ಕಡುಬು ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿದ್ರೆ ನಿಮಗೂ ತಿನ್ನಬೇಕು ಅನಿಸ್ತಾ ಇದೆ. ನನಗೂ ಅಷ್ಟೇ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬಂದಿತ್ತು, ಸೂಪರಾಗಿ. ತುಂಬ ಸಿಂಪಲ್ಲಾಗಿ ಮಾಡೋಕ್ಕೋಗ್ಬೋದು, ಏನು ಕಷ್ಟ ಅಂತ ಅನಿಸಲ್ಲ. ಸ್ವಲ್ಪ ರವೆ ಮಾಡ್ಕೊಳ್ಳೋದೆ ಸ್ವಲ್ಪ ನೈಟಲ್ಲಿ ನೆನೆಸ್ಬಿಟ್ಟು ರವೆ ಮಾಡಿಕೊಂಡ್ರೆ ಮುಗೀತು, ಆರಾಮ್ಸೆ ಮಾಡ್ಕೊಬೋದು. ಇದು ಮಸಾಲೆ ಸಾಂಬಾರಲ್ಲಿ ಏನು ದೊಡ್ಡದಲ್ಲ. ಅದನ್ನು ಅಷ್ಟೇ ಮಾಡ್ಕೊಂಬಿಟ್ರೆ ತಿಂಡಿಗೂ ರೆಡಿ ಆಗುತ್ತೆ, ಮಧ್ಯಾಹ್ನ ಊಟಕ್ಕೂ ಕೂಡ ಆಗುತ್ತೆ. ಹಾಗೆ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ 2 ರೀತಿಯಾಗಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಚಿಕ್ಕದಾಗಿ ಈ ಥರ ರೌಂಡಾಗಿ ಬಾಲ್ ಶೇಪಲ್ಲಿ ಮಾಡಿಬಿಟ್ಟು ಕೊಟ್ಬಿಟ್ರೆ ಬೇಡ ಅನ್ನೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.